ಹಾಯ್ ಹೆಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನೋಡಿ, ನಮ್ಮ ಇಶಾನಿ ಮತ್ತು ಶ್ರೀ ಗೌರಿ ಇಬ್ಬರೂ ಬ್ರೇಕ್ಫಾಸ್ಟ್ ಮಾಡಿ, ವಾಕಿಂಗ್ ಮಾಡಿ, ಮೆಡಿಸಿನ್ ತಗೊಂಡು ಆಟ ಆಡಿ ಆಡಿ ಸುಸ್ತಾಗಿ ಇಬ್ಬರು ಮಲ್ಕೊಂಡಿದ್ದಾರೆ. ದಿನಾ ಬೆಳಗ್ಗೆ 11:30 12 ಗಂಟೆಗೆ ಮಧ್ಯಾಹ್ನ ಮಲ್ಕೊಂಡು ಬಿಡ್ತಾರೆ. ಅದಾದ ನಂತರ ಭಾನುವಾರ ದಿವಸ ಇವತ್ತು ಬೆಳಗ್ಗೆ ನಾನು ಇಲ್ಲಿ ಟೀ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ನಾನು ಇವತ್ತು 7:45 7:45 ಎದ್ದೆ, ಲೇಟಾಗೆದ್ದೆ. ಮಂಡೇ ಟು ಸ್ಯಾಟರ್ಡೇ 6 ಗಂಟೆ ಕರೆಕ್ಟಾಗಿ ಎದ್ದು 7:30ಗೆ ನಾನು ಬಾಕ್ಸ್ ರೆಡಿ ಮಾಡಬೇಕಾಗತ್ತೆ. ನನ್ನ ಕಸಿನ್ ಮಗ ಒಬ್ಬರು ಬಂದಿದ್ದಾರೆ, ಅವ್ರಿಗೆ ಬಾಕ್ಸ್ ರೆಡಿ ಮಾಡಬೇಕು. ಇವಾಗ ನಾನು ವಾಕಿಂಗ್ ಹೋಗಿ ಬಂದು, ಇಶಾನಿನ ವಾಕಿಂಗ್ ಕರ್ಕೊಂಡು ಹೋಗಿ ಬಂದು ಅರ್ಧ ಗಂಟೆ ವಾಕ್ ಮಾಡಿ ನಾನು ಟೀ ಮಾಡ್ಕೊಂಡಿದ್ದೀನಿ. ಲೆಮನ್ ಟೀ ಅಂತ ಅಲ್ಲ, ಮಿಲ್ಕ್ ಟೀ ಅಂತಲೇ ಹೇಳ್ತೀನಿ. ನೋಡಿ, ಶ್ರೀ ಗೌರಿ ಇವಳಿಗೆ ಚೋಟಿ ಅಂತೀನಿ, ತುಂಬ ಲೈಟ್ ವೆಯ್ಟ್ ಇದ್ದಾಳೆ, ಬೆಕ್ಕಿನ ವೆಯ್ಟ್ ಇದ್ದಾಳೆ. ಇವಳು ಸರಿಯಾಗಿ ತಿಂತಾಳೋ ಇಲ್ವೋ, ಎಷ್ಟೊಳಗೆ ನಾನು ಪ್ರೀತಿ ಮಾಡಿ ತಿನ್ನಿಸಿದ್ರು ಅದೇ ಆಟ ಆಡ್ಕೊಂಡಿರ್ತಾಳೆ, ಜಾಸ್ತಿ ಆಟ ಆಡ್ತಾಳೆ, ಊಟ ಕಡಿಮೆ ತಿಂತಾಳೆ. ಬಟ್ ಹೆಲ್ದಿಯಾಗಿದ್ದಾಳೆ. ಅವಳು ವೆಯ್ಟ್ ಇರೋದು ಅಷ್ಟೇ. ಇದು ಟಾಯ್ ಪುಡಲ್ಲಿರೋದ್ರಿಂದ ತುಂಬ ಟಾಯ್ ಥರನೇ ಇರುತ್ತೆ, ಜಾಸ್ತಿ ಹೈಟ್ ಬೆಳೆಯಲ್ಲ ಮತ್ತು ಹೈಪೋ ಅಲರ್ಜೆನಿಕ್ ಇರುತ್ತೆ. ಹೇರ್ ಫಾಲ್ ಆರ್ಡರ್ ಎಲ್ಲ ಇರಲ್ಲ, ಸ್ಮೆಲ್ ಇರಲ್ಲ ಅಂತ ಹೇಳ್ತೀನಿ. ಇವಾಗಿನ್ನೂ ಇವಳಿಗಿನ್ನೂ ವ್ಯಾಕ್ಸಿನ್ಗಳಾಗಬೇಕು. ಇನ್ನೂ 2 ಮಂತ್ಸ್ ನಡೀತಾ ಇದೆ. ಇವಾಗ ನವೆಂಬರ್ 1ಗೆ 2 ತಿಂಗಳು ಮುಗಿದು 2 ಮಂತ್ಸ್ ಕಂಪ್ಲೀಟಾಗಿ 3 ಸ್ಟಾರ್ಟ್ ಆಗುತ್ತೆ. ಸೊ ಒಂದು 3 ವ್ಯಾಕ್ಸಿನ್ ಕಂಪ್ಲೀಟ್ ಆಗೋವರೆಗೂ ನಾವು ಹೊರಗಡೆ ಕರ್ಕೊಂಡು ಹೋಗಬಾರ್ದು. ಎಲ್ಲೂ ವೈರಸ್ ಅಟ್ಯಾಕ್ ಆಗುತ್ತೆ. ಬೀದಿ ಸ್ಟ್ರೀಟ್ ಡಾಗ್ಸ್ದು ವೈರಸ್ಗಳು ಅಟ್ಯಾಕ್ ಆಗುತ್ತೆ ಪಪ್ಪೀಸ್ಗೆ. ಅವಳಿನ್ನೂ 3 ಕಂಪ್ಲೀಟಾಗಿ 4 ಮಂತ್ ಆದಮೇಲೆ ಹೊರಗಡೆ ವಾಕಿಂಗ್ ನಾವು ಕರ್ಕೊಂಡು ಹೋಗ್ಬೋದು. ಇವಾಗ ಕೂತ್ಕೊಂಡು ಆರಾಮಾಗಿ ಗುಡ್ಡೆ ಬಿಸ್ಕೆಟು ಮತ್ತು ಟೀನ ಎಂಜಾಯ್ ಮಾಡಿಕೊಂಡು ಕೂತಿದ್ದೀನಿ. ಬೆಳಗ್ಗೆನೇ ನಮ್ಮ ಮನೆ ಬಾಗಿಲಿಗೆ ಚೆನ್ನಾಗಿ ಬಿಸಿಲು ಬರುತ್ತೆ ನೋಡಿ, ಎಲ್ಲ ಬ್ಲರ್ರಾಗಿಯೇ ಕಾಣಿಸ್ತಾ ಇದೆ ನಿಮಗೆ. ಡೈನಿಂಗ್ ಟೇಬಲ್ ಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ತರಕಾರಿ ಕವರ್ ಇಟ್ಟಿದ್ದೀನಿ, ಫ್ರೆಶ್ ಆಗಿರೋದು ಇವಾಗ ತೊಗೊಂಡು ಬಂದು ಇಟ್ಟಿದ್ದೀನಿ. ಏನಕ್ಕೆ ಅಂದರೆ ಟೀ ಕುಡಿದ್ಬಿಟ್ಟು ಪುದೀನ ಕೊತ್ತಂಬರಿ ಸೊಪ್ಪು ಕ್ಲೀನ್ ಮಾಡಿಬಿಟ್ಟು ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ 7:30ಗೆ ಬ್ರೇಕ್ಫಾಸ್ಟು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು ನಾನು. ಅದಕ್ಕೇ ಪುಲಾವ್ ಮಾಡೋಣ ಅಂತ ಇವತ್ತೇ ಎಲ್ಲ ರೆಡಿ ಮಾಡಿಟ್ಬಿಡ್ತೀನಿ. ಅಂದರೆ ಪುದೀನ ಎಲ್ಲ ಬಿಡಿಸ್ಬಿಟ್ಟು ಏನೇನು ತರಕಾರಿ ಹಾಕಬೇಕು ಎಲ್ಲ ನೀಟಾಗಿ ನೋಡಿಕೊಂಡು ಪುಲಾವ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ನಾಳೆ ಏನೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಿದ್ರೆ ಇವತ್ತೇ ನಾನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ. ಒಂದು ದಿವಸ ಪುಳಿಯೋಗರೆ, ಒಂದು ದಿವಸ ಇದು ಪುಲಾವ್, ಒಂದು ದಿವಸ ವಾಂಗಿಬಾತು, ಒಂದು ದಿವಸ ಟೊಮೊಟೊ ಬಾತು, ಈ ಥರ ಎಲ್ಲ ನಾನು ಡೈಲಿ ಒಂದೊಂದು ಥರ ವೆರೈಟಿ ಮಾಡ್ತೀನಿ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ತೀನಿ. ನಮ್ಮ ಶ್ರೀ ಗೌರಿ ಅಂದರೆ ನಂಗೆ ತುಂಬ ಪ್ರೀತಿ, ಮಗು ಥರ ಅವಳು ನನ್ನ ಬಿಟ್ಟು ಇರೋದೇ ಇಲ್ಲ. ನಾನು ಎಲ್ಲಿದ್ದರೆ ಅವಳು ನನ್ನ ಜೊತೆಗೆ ಇರಲೇಬೇಕು. ನಾನು ಮಲಗಿದ್ರೆ ನನ್ನ ಕೈ ಮೇಲೇ ತಲೆ ಇಟ್ಕೊಂಡು ಮಲಗ್ತಾಳೆ. ರಾತ್ರಿ ನಾನು ಪಕ್ಕನೇ ಮಲಗೋದು, ಇವಳು ನನ್ನ ಬಿಟ್ಟಿರಲ್ಲ. ಮೊದಲು ಇಶಾನಿ ಮಲ್ಕೊತಾ ಇದ್ಲಿ, ಈಗ ಇಶಾನಿ ಹೊರಗಡೆ ಹಾಲಲ್ಲಿ ಮಲಗ್ತಾಳೆ. ಯಾಕೆಂದರೆ ಇವಳು ಮಲಗ್ತಾಳಲ್ವ, ಅವಳಿಗೆ ಇರಿಟೇಟ್ ಆಗುತ್ತೆ, ಎದ್ದೋಗ್ಬಿಡ್ತಾಳೆ. ಇವಳು ಬಂದರೆ ಅವಳು ಎದ್ದೋಗ್ಬಿಡ್ತಾಳೆ. ಅದಕ್ಕೇ ಇವಳು ನನ್ನ ಜೊತೆ ಇರ್ತಾಳೆ ಇವಾಗ. ಇವೆರಡೂ ನನಗೆ ಮಕ್ಕಳು ಅಂತ ಹೇಳ್ತೀನಿ. ಪ್ರಾಣಿಗಳು ಎಷ್ಟು ಅರ್ಥ ಮಾಡ್ಕೊಳ್ತವೆ, ಪ್ರಾಣಿಗಳು ಎಷ್ಟು ತಿಳುವಳಿಕೆ ಇರುತ್ತೆ. ಅವನ್ನ ನೋಡಿ ಎಷ್ಟೋ ಮನಸ್ಸಲ್ಲಿರೋ ಚಿಂತೆಗಳು, ಬೇಜಾರುಗಳು ನನಗೆ ಕಳೆದೋಗ್ಬಿಡುತ್ತೆ ಅಂತ ಹೇಳ್ತೀನಿ. ಬೆಳಗ್ಗೆ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಬ್ರೆಡ್ ಟೋಸ್ಟ್ ಮಾಡ್ತಾಯಿದ್ದೀನಿ. ಒಂದು ಹೆಲ್ದಿ ಬ್ರೆಡ್ ತೊಗೊಂಡು ಬಂದಿದ್ದೀನಿ, ಬ್ಲಿಂಕಿಟ್ ಆನ್ಲೈನಲ್ಲಿ ತರಿಸ್ದೆ. ಸೀಸಮ್ ಸೇಡು, ಪೀನಟ್ಟು ಇದೆಲ್ಲ ಇರುತ್ತೆ. ಆಟಾ ಬ್ರೆಡ್ ಅಂತ ಹೇಳ್ಬೋದು, ಮೈದಾ ಬ್ರೆಡ್ ಅಲ್ಲ ಅದು. ಆಮೇಲೆ ಶುಗರ್ ಇರಲ್ಲ ಇದರಲ್ಲಿ ಅಂತ ಹೇಳ್ತೀನಿ. ಮತ್ತು ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಪುದೀನ ಚಟ್ನಿ, ಬಟರು, ಜಾಮು ಈ ಥರ ಹಾಕ್ಕೊಂಡು ಅಪ್ಲೈ ಮಾಡಿಕೊಂಡು ಹಚ್ಕೊಂಡು ತಿನ್ಬೋದು. ಇವಾಗ ತವಾ ಮೇಲೆ ಹಾಕಿ ಸ್ವಲ್ಪ ಬಿಸಿ ಮಾಡಿ, ಬಟರ್ ಇದೆ, ಅಮೂಲ್ ಬಟರ್ ಇದೆ. ಸೊ ಅಮೂಲ್ ಬಟರ್ ಹಾಕ್ಕೊಂಡು ಇವಾಗ ನಾನು ಒಂದು ಬ್ರೆಡ್ ಟೋಸ್ಟ್, 2 ಬ್ರೆಡ್ ಟೋಸ್ಟ್ಗಳ್ನ ತಿಂದು ಮತ್ತೆ ಒಂದು ಸ್ವಲ್ಪ ಟೀ ಕುಡಿತೀನಿ ಅಂತ ಹೇಳ್ತೀನಿ. ಅದಾದ ನಂತರ ಇವಾಗ ಅಡುಗೆಗೆ ಏನು ಚಪಾತಿ, ಮಿಕ್ಸ್ ವೆಜ್, ಒಂದು ಪಲ್ಯ ಕರಿ ಮಾಡ್ತೀನಿ, ಅದ್ರ ಜೊತೆಗೆ ರೈಸ್ ಸಾಂಬಾರು ಇಷ್ಟು ಮಾಡ್ತೀನಿ. ತುಂಬ ಬೇಜಾರಲ್ಲಿದ್ದೀನಿ. ಯಾರಿಂದ ಬೇಜಾರಾಗಿದೆ, ಯಾಕೆ ಬೇಜಾರಾಗಿದೆ, ಯಾರಿಗೆ ಹೇಳಬೇಕು, ಯಾರಿಗೆ ಹೇಳೋದು, ಯಾರಿಗೆ ಹೇಳಿದ್ರೂ ಬೇರೆಯವ್ರಿಗೆಲ್ಲ ಖುಷಿ ಆಗುತ್ತೆ. ಏನೇ ಅಪ್ ಆ್ಯಂಡ್ ಡೌನ್ಸ್ ಇದ್ರೂ ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದಕ್ಕೆ ಹೋಗೋಣ ಅಂತ ನನ್ನನ್ನು ನಾನು ಪುಷ್ ಮಾಡಿಕೊಂಡು ಹೋಗ್ತಾ ಇರ್ತೀನಿ. ಆದರೆ ನಮ್ಮ ಸುತ್ತಮುತ್ತ ಅಕ್ಕಪಕ್ಕ ಇರೋರು ಸರಿಯಾಗಿ ಸಪೋರ್ಟ್ ಮಾಡಲ್ಲ, ಅರ್ಥ ಮಾಡ್ಕೊಳ್ಳಲ್ಲ. ಏನಪ್ಪ ಇದು, ನನಗೇ ಈ ಥರ ಒಂದು ಸುತ್ತಮುತ್ತ ಈ ಥರನೇ ಇರ್ತಾರ, ಅವಿವೇಕಿಗಳು, ಅಯೋಗ್ಯರು ಈ ಥರನೇ ಸಿಗ್ತಾರ ಅನ್ನೋದೊಂದು ಬೇಜಾರಾಗುತ್ತೆ. ಇದೇ ನೋಡಿ ಪ್ರೋಟೀನ್ ಬ್ರೆಡ್, ಸೂಪರ್ ಫುಡ್ಸ್ 5 ಇದೇ ಪ್ರೋಟೀನ್ ಬ್ರೆಡ್ ಅಂತ ಹೇಳ್ತೀನಿ. ಏನು ಹೇಳಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ, ಅಷ್ಟು ನಾನು ಬೇಜಾರಲ್ಲಿದ್ದೀನಿ. ಇನ್ನೊಂದು ಟೈಲರಿಂಗ್ ಕೆಲಸ ಅಂತೂ ನಡೀತಾ ಇದೆ ನಂದು, ಮಾಡ್ತಾಯಿದ್ದೀನಿ. ಅದ್ರದ್ದೇನು ನನಗೆ ತುಂಬ ನನ್ನ ಪ್ಯಾಷನ್ ಇರೋದು ಅದರಲ್ಲೇ.
ಸೊ ಹಾಗಾಗಿನೇ ಇದು ಜಾಮ್ ಅಂತ ಹೇಳ್ತೀನಿ, ಪತಾಂಜಲಿ ಜಾಮು. ಏನು ತಿನ್ನೋದ್ರಿ, ಸಾಕಷ್ಟು ಬೇಜಾರುಗಳಿದೆ. ಯಾವುದಕ್ಕೂ ನನಗೆ ಭಗವಂತ ಕಡಿಮೆ ಕೊಟ್ಟಿಲ್ಲ, ಕಡಿಮೆ ಮಾಡಿಲ್ಲ. ಧೈರ್ಯ ಇದೆ ನನಗೆ, ಸಂಪಾದನೆ ಮಾಡೋದು, ದುಡಿಯೋದು, ಮುಂದಕ್ಕೆ ಹೋಗೋದು. ಆದರೆ ಒಂದು ಅರ್ಥ ಮಾಡ್ಕೊಳ್ಳೋರು, ಸಪೋರ್ಟ್ ಮಾಡೋರದೇ ನನಗೆ ಯಾರಂದರೆ ಯಾರೂ ಇಲ್ಲ ಅಂತ ಹೇಳ್ತೀನಿ. ಏನಪ್ಪ ಎಲ್ಲಾದರೂ ಹಿಮಾಲಯ ಇಲ್ಲ ಮಾನಸ ಸರೋವರ ಎಲ್ಲಾದರೂ ಒಬ್ಬಳೇ ಹೋಗ್ಬಿಡ್ಲಾ, ಒಬ್ಬಳೇ ದೂರ ಬೆಟ್ಟದಲ್ಲಿ ಎಲ್ಲಾದರೂ ಕಾಡಲ್ಲಿ ಹೋಗ್ಬಿಡ್ಲಾ, ಅಷ್ಟು ಬೇಜಾರಾಗ್ಬಿಡುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಜನ ಬ್ಲೇಮ್ ಮಾಡೋದು, ಜಡ್ಜ್ ಮಾಡೋದು, ಕಂಪ್ಲೇಂಟ್ ಮಾಡೋದು, ನಾನೇನೋ ಅಪರಾಧ ಮಾಡಿದ್ದೀನೇನೋ ಅನ್ನೋ ಥರ ತಪ್ಪುಗಳ್ನ, ನಂದಲ್ದಿರೋ ತಪ್ಪುಗಳ್ನ ಹೈಲೈಟ್ ಮಾಡಿ ಅದನ್ನೇ ಹೇಳೋದು, ಚುಚ್ಚು ಮಾತಾಡೋದು. ಅಯ್ಯೋ ದೇವರೇ ಸಾಕ್ಬಿಡಪ್ಪ ಜೀವನ ಇದು, ಅವರೇನೋ ಏನೂ ಮಾಡೇ ಇಲ್ವೇನೋ ಅಂತ ಅನ್ನೋ ಥರ. ನಾನಂತೂ ಈ ನಡುವೆ ಯಾರೂ ಬೇಡಪ್ಪ, ಯಾವ ರಿಲೇಟಿವ್ಸ್ ಆಗಲಿ, ಯಾವ ಫ್ರೆಂಡ್ಸ್ ಆಗಲಿ, ಯಾರು ಬೇಡ, ಒಬ್ಬಳೇ ಇರಬೇಕು. ಪ್ರಾಣಿ ಪಕ್ಷಿಗಳ ಮಧ್ಯೆ ಇದ್ದರೂ ಪರವಾಗಿಲ್ಲ, ಒಬ್ಬಳೇ ಇದ್ದರೂ ಪರವಾಗಿಲ್ಲ. ನಾನು ಯಾವುದೂ ಕಿವಿಗೆ ಕೇಳಿಸ್ಕೊಳ್ಳೇಬಾರ್ದು ಅನ್ನೋ ಅಷ್ಟು ನನಗೆ ಸಾಕಾಗ್ಬಿಟ್ಟಿದೆ ಅಂತ ಹೇಳ್ತೀನಿ. ನನ್ನ ಪ್ಲೇಸಲ್ಲಿ ಇದ್ದರೆ ಯಾರಾದ್ರೂ ಇನ್ನೂ ಸ್ಟ್ರಾಂಗ್ ಆಗಿರ್ತಾಯಿದ್ರೋ, ಏನು ಮಾಡ್ತಾಯಿದ್ರು ಅಂತಲೂ ಗೊತ್ತಿಲ್ಲ. ಬಟ್ ನನಗೆ ಎಷ್ಟು ಸಾಧ್ಯನೋ ಅಷ್ಟು ತುಂಬಾ ಸ್ಟ್ರಾಂಗ್ ಆಗಿದ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ದೂರದ ಬೆಟ್ಟ ಕಣ್ಣಿಗೆ ಚಂದ ಅಷ್ಟೇ ರೀ, ಅದ್ರ ಹತ್ತಿರ ಹೋದರೆ ಕಲ್ಲು ಮುಳ್ಳುಗಳು ಬಿಟ್ಟರೆ ಇನ್ನೇನೂ ಇರಲ್ಲ. 2014ಇಂದ 2022-23ವರೆಗೂ ನಾನು ಆಫೀಸು, ಜಾಬು, ಕೆಲಸ, ಮನೆ ಅನ್ನೋದರಲ್ಲಿ ಆಫೀಸ್ ವರ್ಕಲ್ಲೂ ಕೂಡ ನಾನು ಬ್ಯುಸಿಯಾಗಿದ್ದೆ. ನನ್ನ ಫೈನಾನ್ಷಿಯಲ್ ಕಂಡೀಷನ್ ಕೂಡ ನಾನು ಯಾರ ಹತ್ರನೂ ₹1 ಕೇಳ್ತಾ ಇರಲಿಲ್ಲ, ಕೇಳಲಿಲ್ಲ. ಅಲೋನ್ ಆಗಿದ್ಕೊಂಡು ಒಂದು ಮನೆ ಶಿಫ್ಟಿಂಗ್ ಇರ್ಬೋದು, ನನ್ನ ಒಂದು ಏನೇ ಒಂದು ಖರ್ಚುಗಳು, ಎಕ್ಸ್ಪೆನ್ಸಸ್ ಇದ್ದಿದ್ರೂ ನಾನೆಲ್ಲ ಅಲೋನಾಗಿ ಮೇಂಟೈನ್ ಮಾಡ್ಕೊಂಡು ಬಂದೆ. ಇವಾಗ್ಲೂ ಅಷ್ಟೇ, ಮನೇಲಿದ್ರೂ ನನ್ನ ಅಕೌಂಟಲ್ಲಿ ಒಂದು ಅಮೌಂಟ್ ಅನ್ನೋದು ಬರ್ತಾ ಇರಬೇಕು. ಹೇಳಿದ್ನಲ್ವ, ಹೆಣ್ಮಕ್ಳ ಕೈಯಲ್ಲಿ ಯಾವಾಗಲೂ ಸದಾ ಲಕ್ಷ್ಮಿ ಇರಬೇಕು, ನಾವು ದುಡಿಬೇಕು, ನಾವು ಕಷ್ಟಪಡಬೇಕು ಅನ್ನೋದು. ನೋಡಿ, ಹೌಸ್ ವೈಫ್ ಅಂತ ಹೇಳ್ತೀವಿ, ಅವ್ರಿಗೆ ಯಾವುದೋ ಒಂದು ವೇತನ, ಸ್ಯಾಲ್ರಿ ಅನ್ನೋದು ಬರಲ್ಲ. ತುಂಬ ಜನ ಹೆಣ್ಮಕ್ಳಿಗೆ ಇದು ಗೊತ್ತಿರೋದಿದೆ. ಯಾಕೆಂದರೆ ನಾನೇ ಸ್ವಂತ ಅನುಭವಿಸಿದ್ದೀನಿ ಅದನ್ನೆಲ್ಲನೂ. ನಿಮಗೆ ಊಟ ಕೊಡ್ಬೋದು, ಶೆಲ್ಟರ್ ಕೊಡ್ಬೋದು, ಒಂದು ಗಂಡನ ಮನೆಯಲ್ಲಿ, ಅತ್ತೆ ಮಾವನ ಮನೆಯಲ್ಲಿ ಫುಡ್ ಆ್ಯಂಡ್ ಶೆಲ್ಟರ್ ಕೊಡ್ಬೋದು, ಒಂದಿಷ್ಟು ರೇಷ್ಮೆ ಸೀರೆಗಳು ಕೊಡಿಸ್ಬೋದು, ಗೋಲ್ಡ್ ಕೊಡಿಸ್ಬೋದು ಅಷ್ಟೇ. ಇನ್ನೇನು ಖರ್ಚಿಗೆ ನಿಮಗೇನಾದರೂ ಒಂದು ತಗೊಳ್ಳೋಕ್ಕೆ ನಿಮ್ಮ ಅಕೌಂಟಲ್ಲಿ ಮಂತ್ಲಿ ಒಂದು ಇದು ಅಂತಲೂ ಬರ್ತಾ ಇರಲ್ಲ. ತುಂಬ ಜನಕ್ಕೆ ಬರ್ತಾ ಇರಲ್ಲ, ಬಟ್ ಕೆಲವೊಂದಷ್ಟು ಜನ ತುಂಬ ಒಂದು ಬೋಲ್ಡ್ ಆಗಿರೋರು, ತುಂಬ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಇರೋರು, ಅವ್ರ ಅಕೌಂಟಿಗೆ ಬರುತ್ತೆ ಅಂತಲೂ ಹೇಳ್ತೀನಿ. ಬಟ್ ನಾನು ಹೌಸ್ ವೈಫ್ ಆಗಿದ್ದಾಗ ನನಗೆ ಆ ಥರದ್ದು ಯಾವುದೋ ಒಂದು ಮಂತ್ಲಿ ಇನ್ಕಮ್ ಅನ್ನೋದು ಯಾವುದು ಇರಲಿಲ್ಲ ಅಂತಲೇ ನಾನು ನಿಜಾನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಜಾಬ್ ಸೇರ್ಕೊಂಡ ಮೇಲಿಂದ ನನಗೊಂದು ಖುಷಿ ಇದ್ದಿದ್ದೇನೆಂದರೆ, ಹೌದಪ್ಪ ನನಗೊಂದು ಶಕ್ತಿ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ ದೇವರು ಅನ್ನೋದು ಒಂದು ಖುಷಿ ಆಗ್ತಾಯಿತ್ತು. ಇವಾಗ್ಲೂ ಅಷ್ಟೇ, ನನಗೆ ಅಕೌಂಟಲ್ಲಿ ನನಗೆ ಒಂದು ದುಡ್ಡು ನನಗೆ ಬರ್ತಾ ಇರಬೇಕು. ಆವಾಗಲೇ ನನಗೆ ನೆಮ್ಮದಿ ಇರುತ್ತೆ ಮನಸ್ಸಿಗೆ. ಯಾಕೆಂದರೆ ನನ್ನ ಖರ್ಚಿಗೆ, ನನ್ನ ಮನೆ ಎಕ್ಸ್ಪೆನ್ಸಸ್ಗೆ, ನನ್ನ ಒಂದು ಹೆಲ್ತ್ ಒಂದು ಎಕ್ಸ್ಪೆನ್ಸ್ ಇರ್ಬೋದು, ಏನೇ ಇದ್ದರೂ ನೋಡಿ, ಬೆಳಕಾದರೆ ದುಡ್ಡು ಬೇಕಾಗುತ್ತೆ. ಹಾಲು ಅಂತ ಇರುತ್ತೆ, ತರಕಾರಿ ಅಂತ ಇರುತ್ತೆ, ಇನ್ನೊಂದು ಹೆಲ್ತ್ ಅಂತ ಇರುತ್ತೆ. ನಮ್ಮ ಮನೇಲಿ ಮಕ್ಕಳು 2 ಇದ್ದಾವೆ, ಪೆಟ್ಸ್ ಇದ್ದಾವೆ. ಸೊ ಖರ್ಚುಗಳು ಇದ್ದೇ ಇರುತ್ತಲ್ವ, ಎಲ್ಲನೂ ನಿಭಾಯಿಸ್ಕೊಂಡು ಹೋಗಬೇಕು. ನನಗೆ ಯಾರನ್ನೂ ಕೇಳೋಕ್ಕೆ ಇಷ್ಟ ಆಗಲ್ಲ. ಯಾರನ್ನೋ ಕೇಳೋದು, ಅವರು ನನ್ನ ಹತ್ರ ಇಲ್ಲ 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 ಅದನ್ನೇ ಅದೇನದು ಸುಪ್ರಭಾತ ಬೆಳಕಾದ ತಕ್ಷಣ ಇಲ್ಲ ಅಂತ ಯಾರಾದರೂ ಅದು ಹೇಳ್ಬಿಟ್ರೆ, ನಿಜವಾಗ್ಲೂ ಅದು ನೆಗೆಟಿವ್ ವರ್ಡ್ ಅಂತ ನನಗೆ ಮಾತ್ರ ಗೊತ್ತಿದೆ. ಅದನ್ನು ಕೇಳೋಕ್ಕೆ ನನಗೆ ತುಂಬ ಇರಿಟೇಟ್ ಆಗುತ್ತೆ. ಅದಕ್ಕೇ ಬೇಡ, ನಾನು ಎಷ್ಟು ನನಗೆ ಒಂದು ಶಕ್ತಿ ಇದೆಯೋ, ಚೈತನ್ಯ ಇದೆಯೋ, ಒಂದು ನನಗೆ ಬುದ್ಧಿಶಕ್ತಿ ಇದೆಯೋ, ಏನೋ ಒಂದು ಟ್ಯಾಲೆಂಟ್ ಇದೆಯೋ, ಅದರಿಂದ ನಾನು ಒಂದು ಒಂದು ಇನ್ಕಮ್ ಸೋರ್ಸ್ ನಾನು ಕಂಡುಕೊಳ್ಬೋದು, ಅರ್ನಿಂಗ್ಸ್ನ ಮಾಡ್ಕೊಳ್ಬೋದು. ನನ್ನ ಅಕೌಂಟ್ಗೆ ಸ್ವಲ್ಪನಾದರೂ ಒಂದು ಖರ್ಚಿಗೆ ಅಮೌಂಟ್ ಬರ್ತಾ ಇರಬೇಕು ಅನ್ನೋದನ್ನು ನಾನು ಪ್ರತಿಯೊಂದು ಒಂದು ಸೋಷಿಯಲ್ ಮೀಡಿಯಾನಿಂದ ಆದರೂ ಆಗಲಿ, ಏನಾದರೂ ಒಂದು ನಾನು ದಾರಿಗಳ್ನ ಹುಡುಕ್ತಾ ಇರ್ತೀನಿ ಅಂತ ಹೇಳ್ತೀನಿ.
ಅದು ನನಗೆ ಪ್ಯಾಷನ್ ಇರಬೇಕು, ಅದರಿಂದ ನನಗೆ ಇಂಟ್ರೆಸ್ಟ್ ಇರಬೇಕು, ಅದು ಟ್ರೆಂಡ್ ಬಿಸ್ನೆಸ್ ಆಗಿರಬೇಕು, ಒಂದು ಟ್ರೆಂಡಲ್ಲಿ ಇರಬೇಕು ಅದು ಅನ್ನೋದು ನಾನು ಹುಡುಕ್ತಾ ಇರ್ತೀನಿ. ಕೆಲವೊಂದಷ್ಟು ಸೋಂಬೇರಿಗಳು ನನಗೆ ಅದಾಗಲ್ಲ ಇದಾಗಲ್ಲ, ಅದು ನೆಪಗಳು ಹೇಳೋದು. ದುಡಿಯೋಕ್ಕಾಗ್ದಿರೋರು ಕುಂಟು ನೆಪಗಳು ಹೇಳ್ತಾರೆ. ದುಡಿತೀನಿ ನಾನು, ಮುಂದಕ್ಕೆ ಹೋಗ್ತೀನಿ, ಜೀವನ ಇಂಪ್ರೂವ್ ಮಾಡ್ಕೊಳ್ತೀನಿ, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತೀನಿ, ನಾನು ಒಂದು ಸ್ಟ್ಯಾಂಡರ್ಡ್ ಲೈಫ್ನ ನಾನು ಎಲ್ಲ ಇದು ಮಾಡ್ಕೊಳ್ತೀನಿ, ಸರಿ ಮಾಡ್ಕೊಳ್ತೀನಿ, ಏನೇ ಒಂದು EMI ಲೋನ್ಗಳು ಇದ್ದರೆ ನಾನು ಆದಷ್ಟು ಬೇಗ ಇನ್ 3 ಮಂತ್ಸಲ್ಲಿ ನಾನು ಕ್ಲಿಯರ್ ಮಾಡ್ಕೊಳ್ತೀನಿ ಅನ್ನೋ ಒಂದು ಹಠ ಛಲ ಇರೋರು ದುಡಿಮೆಗೆ ದಾರಿಗಳ್ನ ಹುಡುಕ್ತಾರೆ. ಅದೇ ಸೋಂಬೇರಿಗಳು ಯಾವಾಗ ನೋಡಿದ್ರು ಏನಾದರೂ ಕೇಳಿದ್ರೆ ಇಲ್ಲ ಅನ್ನೋದು, ನನಗೆ ಅದು ಲೋನ್ ಇದೆ, ಇದು ಇದೆ, ಹಾಗೆ ಕಮಿಟ್ಮೆಂಟ್ ಇದೆ ಅಂತ ನೆಪಗಳು ಹೇಳೋದು. ನೆಪಗಳ್ನ ಹೇಳೋದು ಬಿಟ್ಟು ಫೈನಾನ್ಷಿಯಲ್ ಕಂಡೀಷನ್ನ ಸರಿ ಮಾಡ್ಕೊಳ್ಬೇಕು ಅಂದರೆ ದುಡಿಮೆಗೆ ದಾರಿಗಳ್ನ ಹುಡುಕಬೇಕು. ಅದು ನಾವಿರೋದು ಮೆಟ್ರೋಪಾಲಿಟನ್ ಸಿಟಿ. ಇಲ್ಲಿ ಸಾಕಷ್ಟು ಮಾರ್ಗಗಳಿದೆ ದುಡಿಮೆಗೆ ಅಂತ ಹೇಳ್ತೀನಿ. ಯಾವ ಬಿಸ್ನೆಸ್ಸು, ಎಲ್ಲ ಬಿಸ್ನೆಸ್ ನಡೆಯುತ್ತೆ. ಒಂದು ಹಾಲು ತರಕಾರಿ ಬಿಸ್ನೆಸ್ಸಿಂದ ಹಿಡಿದು ರಿಯಲ್ ಎಸ್ಟೇಟು, ಹೋಟ್ಲ್ ಬಿಸ್ನೆಸ್ವರೆಗೂ ಕೂಡ ಇಲ್ಲಿ ನಡೆಯುತ್ತೆ. ಹೆಣ್ಮಕ್ಳಿಗೂ ಸಾಕಷ್ಟು ಅವಕಾಶಗಳಿದೆ. ಸೊ ಹೆಣ್ಮಕ್ಳೇ ಇವಾಗ ಎಷ್ಟು ಮುಂದಕ್ಕೆ ಹೋಗ್ತಾ ಇದ್ದಾರೆ, ದುಡಿತಾ ಇದ್ದಾರೆ. ಒಂದು ಕಂಡಕ್ಟರ್, ಒಂದು ಗೌರ್ಮೆಂಟ್ ಜಾಬ್ಗಳಲ್ಲಾಗಲಿ, ಪ್ರೈವೇಟ್ ಕಂಪ್ನಿಗಳಲ್ಲಾಗಲಿ CEO MD ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅಂಥದ್ದಲ್ಲಿ ತುಂಬ ಜನ ಗಂಡಸರು ಇಷ್ಟು ಸೋಂಬೇರಿಗಳು ಇರ್ತಾರಲ್ಲ, ನನಗೆ ನಿಜವಾಗ್ಲೂ ತುಂಬ ತುಂಬ ಇರಿಟೇಟ್ ಆಗುತ್ತೆ. ತುಂಬ ಅಸಹ್ಯ ಅಂದರೆ ಅಸಹ್ಯ ಅನಿಸುತ್ತೆ. ದುಡಿಯೋದಕ್ಕನ್ನ ಮೊದಲು ದಾರಿ ಕಂಡುಹಿಡಿಬೇಕು, ಸಂಪಾದನೆ ಮಾಡಬೇಕು, ಮನೆ ಅನ್ನೋದನ್ನು ನಾನು ಲೈಫ್ ಸ್ಟೈಲ್ನ ಹೇಗೆ ಇಟ್ಕೊಳ್ಬೇಕು ಅನ್ನೋದನ್ನು ವಿಚಾರ ಮಾಡ್ಕೊಳ್ಬೇಕು. ಆದಷ್ಟು ಬುಕ್ಸ್ನ ಓದಿ, ಸೋಷಿಯಲ್ ಮೀಡಿಯಾನ ನೋಡಿ, ತಿಳುವಳಿಕೆ, ಜ್ಞಾನ, ಜನರಲ್ ನಾಲೆಜ್ನ ಬೆಳೆಸ್ಕೊಳ್ಬೇಕು. ಇವತ್ತು ಸಂಡೇ ಬ್ರೇಕ್ಫಾಸ್ಟ್ ಬನ್ಸಿ ರವೆ ವೆಜಿಟೇಬಲ್ ಉಪ್ಮಾ ಮಾಡಿದ್ದೆ. ಯಾವಾಗಲೂ ಒಂದೇ ವಿಷಯಕ್ಕೆ ಸ್ಟಿಕ್ ಆನ್ ಆಗಿರೋದು, ಬಾವಿನಲ್ಲಿರೋ ಕಪ್ಪೆ ಥರ ವಟ 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 ಅಂತ ಇರೋದು. ನೋಡಿ ಚೋಟಿ, ನಮ್ಮ ಚೋಟಿ ಎಷ್ಟು ಕ್ಯೂಟಾಗಿದ್ದಾಳೆ. ಸೊ ಅದು ಒಂದು ಇರಿಟೇಟ್ ಆಗುತ್ತೆ. ಆದಷ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾತಾಡಬೇಕು. ಯಾವಾಗಲೂ ಲೊಡ 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 ಅಂತ ಇರಬಾರ್ದು. ಮಾತಾಡೋದು ಶಾರ್ಟ್ ಆ್ಯಂಡ್ ಸ್ವೀಟಾಗಿರಬೇಕು. ಮಾತು ಕಡಿಮೆ ಇದ್ದಷ್ಟು ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ತುಂಬ ಇರಿಟೇಟ್ ಆಗೋ ಥರ ಮಾತಾಡಬಾರ್ದು ಅಂತಲೂ ಹೇಳ್ತೀನಿ. ಅದು ಖಂಡಿತವಾಗ್ಲೂ ನನಗೆ ಇಷ್ಟ ಆಗಲ್ಲ. ಹೀಗೆ ನನ್ನ ಕೆಲವೊಂದು ಪ್ರಿನ್ಸಿಪಲ್ಸ್ ಇದೆ, ಕೆಲವೊಂದು ನನ್ನದೇ ಒಂದು ಲೈಫಲ್ಲಿ ಒಂದು ಟೇಸ್ಟ್ಗಳಿರುತ್ತೆ. ಅಂದರೆ ಲೈಫ್ ಸ್ಟೈಲ್ ಬಗ್ಗೆ ಆಯಿತು, ಒಂದು ಲೈಫ್ ಸ್ಟೈಲ್ ಪ್ಲ್ಯಾನ್ ಬಗ್ಗೆ ಆಯಿತು, ಮತ್ತು ಬ್ಯುಸಿಯಾಗಿರಬೇಕು, ದುಡಿಬೇಕು. ನೋಡಿ, ಇದು ಬೆಂಗಳೂರು ಸಿಟಿ ಇದೆ, ಇಲ್ಲಿ ದುಡ್ದಿಲ್ಲ ಅಂದರೆ ಜೀವನ ಆಗಲ್ಲ. ಅಮೇರಿಕಾ, ಫಾರಿನ್ ಕಂಟ್ರಿಗೆಲ್ಲ ಸ್ಟಡಿ ಮಾಡೋಕ್ಕೆ ಇಲ್ಲಿಂದ ನಮ್ಮ ಮಕ್ಕಳೇ ಹೋಗ್ತಾ ಇದ್ದಾರೆ. ನಮ್ಮ ಅಣ್ಣನ ಮಕ್ಕಳು, ತಂಗಿ ಮಕ್ಕಳು ಎಲ್ಲರೂ, ನಮ್ಮ ಮಕ್ಕಳು ಎಲ್ಲರೂ ಅಲ್ಲಿ ಹೋಗಿ ಓದ್ತಾ ಇದ್ದಾರೆ. ಅಲ್ಲಿಯೇ ಓದಿ ಅಲ್ಲೇ ಆಮೇಲೆ ಜಾಬ್ ತೊಗೊಂಡು ಅಲ್ಲೇ ಸೆಟ್ಲ್ ಆಗಿಬಿಡ್ತಾರೆ. ಮತ್ತು ಇಲ್ಲಿರೋ ನಾವು ಪೇರೆಂಟ್ಸ್ಗಳು ಏನು ಮಾಡಬೇಕು, ನಾವು ಒಂದು ದಾರಿ ಕಂಡುಕೊಳ್ಬೇಕಲ್ವ, ನಾವು ಒಂದು ದಾರಿ ನೋಡ್ಕೊಳ್ಬೇಕಲ್ವ. ಅಂದರೆ ನಾನು ಹೇಳ್ತಾ ಇರೋದು ಅಷ್ಟು ಫಾರ್ವರ್ಡ್, ಅಂದರೆ ಅಷ್ಟೊಂದು ಇವಾಗ ಟೆಕ್ನಾಲಜಿ ಮುಂದುವರೆದಿದೆ. ಅಂದರೆ ಮೊದಲೆಲ್ಲ ಇಲ್ಲೇ ಓದ್ತಾ ಇದ್ರು, ಇಲ್ಲೇ ಯಾವುದೋ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಾಯಿದ್ರು. ಬಟ್ ಇವಾಗ ಎಲ್ಲ ಅಬ್ರಾಡಲ್ಲಿ ಸ್ಟಡಿ ಮಾಡೋಕ್ಕೆ ಇಷ್ಟಪಡ್ತಾರೆ. ಎಲ್ಲ ಮಕ್ಕಳು ಅಬ್ರಾಡಲ್ಲಿ ಸ್ಟಡಿ ಮಾಡೋಕ್ಕೆ ಇಷ್ಟಪಡ್ತಾರೆ. ನಮ್ಮ ಮನೇಲಂತೂ ನಮ್ಮ ಅಕ್ಕ, ತಂಗಿ, ಅಣ್ಣ ಎಲ್ಲ, ನನ್ನ ಮಕ್ಕಳು ಎಲ್ಲರೂ ಅಬ್ರಾಡಲ್ಲಿನೇ ಸ್ಟಡಿ ಮಾಡ್ತಾ ಇರೋದು ಅಂತ ಹೇಳ್ತೀನಿ. ಸೊ ಅಲ್ಲಿ ಅಷ್ಟು ಬ್ಯುಸಿ ಲೈಫ್ ಇರುತ್ತೆ, ಅಷ್ಟೊಂದು ಅಪಾರ್ಚುನಿಟಿ ಸಿಕ್ಕಾಪಟ್ಟೆ ಇರುತ್ತೆ. ಅಷ್ಟು ಒಂದು ಫಾರಿನ್ ಕಂಟ್ರಿನಲ್ಲಿ ಎಷ್ಟೊಂದು ರೂಲ್ಸು, ಅಲ್ಲಿ ಒಂದು ಕಾಂಪಿಟೇಷನ್ ಹೆಂಗಿರುತ್ತೆ ಅಂತ ಗೊತ್ತಲ್ವ. ಇಲ್ಲಿರೋ ಸೋಂಬೇರಿಗಳಿಗೆ ಏನು ಹೇಳೋದು, ದುಡಿಮೆಗೆ ದಾರಿ ಯಾವುದು, ನಾನು ಹೇಗೆ ದುಡಿಬೇಕು, ಹೇಗೆ ಬ್ಯುಸಿಯಾಗಿರಬೇಕು, ಹೇಗೆ ದುಡ್ಡನ್ನ ಸಂಪಾದನೆ ಮಾಡಬೇಕು, ಹೇಗೆ ಏನೇ ಒಂದು ಲೋನ್ ಇರಲಿ, ಇನ್ನೊಂದು ಬರ್ಡನ್ ಇರಲಿ, ಒಂದು ಫೈನಾನ್ಷಿಯಲ್ ಕಂಡೀಷನ್ ಇರಲಿ, ಅದನ್ನು ಸರಿ ಮಾಡಿಕೊಂಡು ಹೇಗೆ ಒಂದು ಸೇವಿಂಗ್ಸ್ನ ಮಾಡಿಕೊಂಡು ಆರಾಮಾಗಿರೋದು ಅನ್ನೋದು, ಅದು ತಿಳುವಳಿಕೆನೇ ಇಲ್ದಿರೋರಿಗೆ, ಸೋಂಬೇರಿಗಳಿಗೆ ನಾವು ಏನು ಅರ್ಥ ಮಾಡಿಸಿದ್ರು ಏನು ಪ್ರಯೋಜನ ಇಲ್ಲ. ಅರ್ಥ ಮಾಡ್ಸೋಕ್ಕಾಗಲ್ಲ. ಯಾಕೆಂದರೆ ಸೋಂಬೇರಿತನ ಇರೋದು, ಬೇಕು ಅಂತ ಒಂದು ಡೆಲಿಬ್ರೇಟ್ಲಿ ಅವರು ಮಾಡ್ತಾ ಇರೋದು, ಡ್ರಾಮಾ ಮಾಡ್ತಾ ಇರೋದು ಅಂತ ತಿಳಿದಾಗ, ಆವಾಗ ಅಷ್ಟರ ವಿಷಯದಲ್ಲಿ ಹೇಳ್ತಾರಲ್ಲ, ಒಂದು ಅನ್ನ ಬೆಂದಿದೆಯಾ ಏನೋ ಅಂತ ಒಂದು ಅಗಳು ನೋಡಿದ್ರೆ ಸಾಕು. ಹಾಗೆ ಡ್ರಾಮಾ ಮಾಡಿಕೊಂಡು, ನೆಪ ಹೇಳಿಕೊಂಡು ಇದ್ದರೆ ಅಂಥವ್ರಿಗೆ ಏನು ಹೇಳೋಕ್ಕಾಗುತ್ತೆ. ಹೀಗೇ ಎಲ್ಲರ ಜೊತೆನೂ ನಾನು ಖುಷಿಯಾಗಿರಬೇಕು. ಇರೋದು ಒಂದು ಜೀವನ ಇದೆ, ಎಲ್ಲರೂ ಚೆನ್ನಾಗಿರಲಿ, ಎಲ್ಲರೂ ಖುಷಿಯಾಗಿರಲಿ. ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿ, ಅವ್ರ ಗಂಡ, ಅವ್ರ ಹೆಂಡತಿ ಎಲ್ಲರೂ ಚೆನ್ನಾಗಿರ್ಲಿನಪ್ಪ. ನಾನು ದೂರದಿಂದ ನೋಡಿಕೊಂಡು ನಾನು ಖುಷಿಯಾಗಿರ್ತೀನಿ ಅಂತ ನಾನು ಮನಸ್ಸಲ್ಲಿ ಯಾವಾಗಲೂ ದೇವ್ರ ಹತ್ರನೂ ಕೇಳ್ಕೊಳ್ತಾ ಇರ್ತೀನಿ. ಆದರೆ ಎಲ್ಲರೂ ಆಮೇಲೆ ನನ್ನನ್ನೇ ಕಂಪ್ಲೇಂಟ್ ಮಾಡಿ ನನಗೆ ಜಡ್ಜ್ ಮಾಡಿಬಿಡ್ತಾರೆ. ಆಮೇಲೆ ಯಾರು ನನ್ನವರು,
ಯಾರು ತಮ್ಮವರು, ಇವ್ರು ನನ್ನವರು, ಇವ್ರ ಜೊತೆ ನಾನು ಖುಷಿಯಾಗಿರಬೇಕು ಅಂತ ಎಷ್ಟೋ ಆಸೆ ಕನಸುಗಳ್ನ ಇಟ್ಕೊಂಡ್ರೆ ಅವರೇ ದೂರ ಆಗಿಬಿಡ್ತಾರೆ. ಇದೇ ನಡೆಯೋದು ರಿಯಾಲಿಸ್ಟಿಕ್ ನನ್ನ ಲೈಫಲ್ಲಿ. ಸೊ ಅದು ಏನು ಡೆಸ್ಟಿನೇಷನ್ನು, ಏನು ಡೆಸ್ಟಿನಿನೋ ಏನೂ ಗೊತ್ತಿಲ್ಲ. ಎಷ್ಟು ನಾನು ಪ್ರಯತ್ನ ಪಟ್ರೂ ಅದು ನನ್ನ ಕೈ ಮೀರಿ ಅದು ಮರಳು, ಕೈಯಲ್ಲಿರೋ ಮರಳು ಥರ ಜಾರಿಕೊಂಡು ಹೊರಟೋಗ್ಬಿಡುತ್ತೆ. ಸೊ ನಾನು ಎಷ್ಟು ಪ್ರಯತ್ನ ಮಾಡೋಕ್ಕಾಗಲ್ಲ, ಆವಾಗ ನನಗೆ ಗೊತ್ತಾಗ್ಬಿಡುತ್ತೆ ಇನ್ನು ನಾನು ಪ್ರಯತ್ನ ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಏನಾದರೂ ಆದರೆ ಮಿರಾಕಲ್ ಆಗಬೇಕು, ಪವಾಡನೇ ಆಗಬೇಕು ಅಷ್ಟೇ. ಇದು ನೆಗೆಟಿವ್ ಎನರ್ಜಿಯಿಂದ ಆಗ್ತಾ ಇರೋದಾ, ಇಲ್ಲ ಏನು ನನ್ನದು ಹಿಂದಿನ ಜನ್ಮದ ಪ್ರಾರಬ್ಧಾನ, ಏನಾದರೂ ದೇವ್ರು ನನಗೆ ಸಹಾಯ ಮಾಡ್ತಾರಾ, ದೇವ್ರು ನನಗೆ ಮುಂದಕ್ಕೆ ಆಶೀರ್ವಾದ ಮಾಡ್ತಾರಾ, ಮುಂದೆ ಜೀವನ ಚೆನ್ನಾಗಿದೆ ಅಂತ ಏನೇನೋ ಹೇಳ್ತಾರೆ. ಮುಂದಿನ ಜೀವನದ ಬಗ್ಗೆ ನನಗೆ ಗೊತ್ತಿಲ್ಲ, ನಾಳೆ ಬಗ್ಗೆನೇ ಗೊತ್ತಿಲ್ಲ. ಇನ್ನೊಂದು 10 ವರ್ಷ 15 ವರ್ಷ ಆದಮೇಲೆ ಒಳ್ಳೆಯದಾಗತ್ತೆ. ಇದೆಲ್ಲ ಒಂದು ಭ್ರಮೆಗಳು ಅಷ್ಟೇ. ಇವಾಗಿಂದಷ್ಟು ನಾವು ನೋಡಬೇಕು, ಇವಾಗ ನಮ್ಮ ಜೊತೆ ಯಾರಿದ್ದಾರೆ, ಇವಾಗ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ, ಇವಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಮಾತ್ರ ನಾವು ವಿಚಾರ ಮಾಡಬೇಕು ಅಷ್ಟೇ.